ಮ್ಯೂಸಿಷಿಯನ್ಸ್ ಏನು ಇಲ್ದಂಗೆ ಆಕಾಶ್ ಇದು ಪ್ರಸಾದ್ ಲ್ಯಾಬ್ನ ಇದರಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ ಕೂತ್ಕೊಂಡು ಮಾಡಿದಂತಹ ಜೀವ ಅದು. ಮುಹೂರ್ತ ನಾವು ಅಲ್ಲೇ ಮುಗಿಸ್ಬಿಟ್ಟು ಕಂಟಿನ್ಯೂ ಅದನ್ನು ಮುಗಿಸ್ಕೊಂಡು ರೀಡಿಂಗ್ಗೆ ಅಂತ ಅಶೋಕ ಕರ್ಕೊಂಡು ಹೋಗ್ತಾರೆ. ವಿಷ್ಣು ಸರ್ದು ಅದೊಂದು ಇರುತ್ತೆ, ಏನು ಅಂದ್ರೆ ಬಿಫೋರ್ ಮುಹೂರ್ತ ರೀಡಿಂಗ್ ಕೊಡ್ಬೇಕು. ಅವರಿಗೆ ನನ್ನ ರೀಡಿಂಗಿಗಿಂತ ಹೆಚ್ಚಾಗಿ ನನ್ನ ಈ ಶಾರೀರಿಯ ಏನಿತ್ತು ಅದಿಷ್ಟ ಆಗೋಯ್ತು ಅವ್ರಿಗೆ. ಮುದ್ದಾಗಿ ರೀಡಿಂಗ್ ಕೊಡ್ತಾನಲ್ವ ನಗಣ. ಅವ್ರದ್ದೊಂದು ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. 118 ಏನೇನೋ ಯಾವ್ದೋ ಒಂದು ದೊಡ್ಡ ಕಾರ್ ನಿಂತಿರುತ್ತೆ, KCN ಕುಮಾರ್ ಸರ್ ಅವರಿಬ್ರು ಮಾತಾಡ್ತಿರ್ತಾರೆ, ತುಂಬಾ ಸ್ಟೈಲಿಶ್. ನನ್ನ ಯಜಮಾನ ಮಾತ್ರ ನನ್ನ ಮನೆಯ ಹೊಟ್ಟೆ ಪಾಡ್ ನಡೀತಿದೆ ಅನ್ನೋದಷ್ಟೇ ನಾನು ಈ ಚಿತ್ರರಂಗಕ್ಕೆ ಬಂದಿತ್ತು. 51 ನನ್ನ ತಂದೆ ಸತ್ತಾಗ. ದಟ್ ವಾಸ್ ನಾಟ್ ಎ ಏಜ್ ಟು ಲೀವ್ ಅಟ್ ಆಲ್. ಕುಡಿತಾ ಇರ್ಲಿಲ್ಲ, ಸೇರ್ತಾ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಯಾರು ಬರ್ದಿದ್ರು ನಾಗಣ್ಣ ಇದು? ಸರ್ ಅವನೇ ಬರ್ದಿರೋದು. ಎಲ್ಲಿದಾರ ಅವರು? ಸರ್ ಅಲ್ಲೇ. ನಾವು ಹಿಂಗ್ ನಿಲ್ತಾ ಇದ್ವಿ ಅಂತಂದ್ರೆ, ವಾಟ್ ಮೇಡ್ ಯು ಟು ರೈಟ್ ದಿಸ್ ಲೈನ್? ಪೊಲೀಸ್ ಸ್ಟೋರಿ ಮೇಲೆ ಒಂದು ಬರಿಬೇಕು ಅನ್ನೋ ಒಂದು ಆಸೆ ಬಂದ್ರು ಕೂಡ ಒಂದು ಭಯ ಅನ್ನೋದೊಂದಿತ್ತು. ಏನ್ರಿ ಇದು ಈ ತರನ ಹಸಿ ಬಿಸಿ ಚಿತ್ರ, ಹಿಂಗೆಲ್ಲ ಹಂಗೆಲ್ಲ ಅನ್ನೋ ತರ ನನಗೆ ಡೈಜೆಸ್ಟ್ ಆಗ್ತಾ ಇರ್ಲಿಲ್ಲ. ಸಾರ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇವರು ಶ್ರೀವತ್ಸ ರಂಗನಾಥ್ ಸರ್ ಮಗ ಅಂತ ಹೇಳ್ತಾರೆ. ವಿಷ್ಣು ಸರ್ ನನ್ನ ದೂರದಿಂದ ನೋಡ್ತಾರೆ, ಎಲ್ಲವೂ ಆಗತ್ತೆ. ಅದೇನೋ ಹೇಳ್ತಾರಲ್ಲ, ಸಾರ್ ನನ್ನ ನೋಡಿದಾಗ ಅವ್ರಿಗೆ ಅಯ್ಯೋ ಅನ್ಸಿರ್ಬೋದು, ಶ್ರೀವತ್ಸ ರಂಗನಾಥನ ಮಗ ಅಂತಾನೂ ಅನ್ಸಿರ್ಬೋದು, ಒಂದು ಕರುಣೆನೂ ಬಂದಿರ್ಬೋದು. ಎರಡನೇದು ರೈಟರ್ ಅಂತ ಅವ್ರು ನನ್ನ ಯಾವತ್ತೂ ಒಪ್ಕೊಂಡಿರ್ಲಿಲ್ಲ. ರಂಗನಾಥನ ಮಗ ತಾನೆ, ನಮ್ಮವನು, ನಮ್ಮ ತಂದವನು, ನಮ್ಮ ಜೊತೆ ಇರ್ತಾನೆ, ಓಡಾಡ್ಕೊಂಡಿರ್ತಾನೆ. ಆಮೇಲೆ ಲೇಡಿ ಪೊಲೀಸ್ ಏನೋ ಕೆಲಸ ಮಾಡಿದಾನೆ ಅಂತ ಹೇಳ್ತಾ ಇದಾರೆ. ಇರ್ಲಿ ಬಿಡಿ ನೋಡೋಣ. ಪರಾಶ್ರೀ ಬರ್ದಿದ್ದಾರೆ ತಾನೆ, ಬರ್ದಿದ್ದಾರೆ. ಕರೆಕ್ಷನ್ಸ್ ತಾನೆ, ಹೌದು, ಇರ್ಲಿ ಬಿಡಿ ಅಂತ ಹೇಳ್ಬಿಟ್ರು. ಹೀಗೆ ಶುರು ಆಯ್ತು. ಅದು ಮಿಡ್ ಆಫ್ ದ ಮಾರ್ಚ್ ಇನ್ 1995 ಹಲೋ ಡ್ಯಾಡಿ ಸ್ಟಾರ್ಟ್. ಇದು ಈ ಕಡೆ ರೀ ರೆಕಾರ್ಡಿಂಗ್ ಹಂತಕ್ಕೆ ಬಂದ್ಬಿಡುತ್ತೆ. ಸೊ ನಾಗಣ್ಣ ಸರ್ ತುಂಬಾ ನಂಬಿದ್ರು ನನ್ನನ್ನು. ಅವ್ರಿಗೆ ಇವತ್ತೂ ನಾನು ತುಂಬಾ ಕೃತಜ್ಞನಾಗಿರ್ಬೇಕು. ಡಬ್ಬಿಂಗ್ ಬಿಡ್ತಾರೆ, ರೀ ರೆಕಾರ್ಡಿಂಗ್ ನೀವು ನಂಬ್ತಿರೋ ಇಲ್ವೋ, ಇವತ್ತಿನ ಈ ಕಾಲಘಟ್ಟದಲ್ಲಿ ಇವರೆಲ್ಲ ಏನ್ ಟೆಕ್ನೋ ಈ ತರ ಅದೇನಂತ ಅಡ್ವಾನ್ಸ್ಡ್ ವೇ ಆಫ್ ರೀ ರೆಕಾರ್ಡಿಂಗು ಅಂತ ಏನ್ ಹೇಳ್ತಾ ಇದಾರ, ಇದನ್ನ ರಾಜೇಶ್ ರಾಮನಾಥ್ 94 ಮಾಡ್ತಾರೆ. ಒಂದು ಸಿಂಗಲ್ ಕೀಬೋರ್ಡ್ ಇಟ್ಕೊಂಡು ಇಡೀ ಸಿನಿಮಾ ರೀ ರೆಕಾರ್ಡಿಂಗ್ ಮಾಡ್ತಾರೆ. ಹ್ಯಾಟ್ಸ್ ಆಫ್ ಟು ರಾಜೇಶ್ ರಾಮನಾಥ್. ನೀವು ಸಾಧ್ಯನೇ ಇಲ್ಲ, ಆಗಿನ ಕಾಲದಲ್ಲಿ ಇದನ್ನೆಲ್ಲ ತಂದೇ ಇರಲಿಲ್ಲ. ಈಗ ಬರ್ತಾ ಇದೆ ಮ್ಯೂಸಿಕ್ ಡೈರೆಕ್ಟರ್ ಒಂದು ಕೀಬೋರ್ಡ್ ಇಟ್ಕೊಂಡು ಏನೋ ಒಂದು ಮಾಡಿ ಅಲ್ಲಿಂದ ಇದು ಕಳಿಸಿ ಇಲ್ಲಿಂದ. ಇದು ರಾಜೇಶ್ ರಾಮನಾಥ್ 94 ಮಾಡ್ಬಿಟ್ರು. ದ ಫಸ್ಟ್ ಪರ್ಸನ್ ಟು ಇಂಟ್ರೊಡ್ಯೂಸ್ ದಟ್. ಇದನ್ನ ಹೇಳ್ತಾರಲ್ಲ, ವಿತೌಟ್ ಎನಿ ಮ್ಯೂಸಿಷಿಯನ್ಸ್ ಏನು ಇಲ್ದಂಗೆ ಆಕಾಶ್ ಇದು ಪ್ರಸಾದ್ ಲ್ಯಾಬ್ನ ಇದರಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ ಕೂತ್ಕೊಂಡು ಮಾಡಿದಂತಹ ಜೀವ ಅದು ರಾಜೇಶ್ ರಾಮನಾಥ್. ಅವರ ಅಷ್ಟು ದಿನ ನಾನು ನಿಂತಿದ್ದೀನಿ ಪಕ್ಕದಲ್ಲೇನೆ. ಏನ್ ಮಾಡ್ತಾರೆ ನಮಗ್ ಗೊತ್ತಿರ್ಲಿಲ್ಲ. ನಾಗಣ್ಣ ಸರ್ ಈರಿ ಚೆನ್ನಾಗಿ ಮಾಡ್ತಾ ಇದ್ರ, ಅಲ್ಲಲ್ಲಿ ಕೇಳ್ರಿ ಅಂತ ಹೇಳ್ತಾ ಇದ್ರು. ಅಷ್ಟನ್ನೇ ನಾವು ಮಾಡ್ತಾ ಇದ್ದಿದ್ದು. ಬಟ್ ಆ ಟೈಮಲ್ಲೇ ರಾಜೇಶ್ ರಾಮನಾಥ್ ಅದನ್ನ ಮಾಡಿ ತೋರಿಸಿದಂತಹ ಜೀವ ಅದು. ಹೀಗಿರ್ಬೇಕಾದ್ರೆ ಹಲೋ ಡ್ಯಾಡಿಯ ಆ ಮುಹೂರ್ತ ಅದಾಗ್ತಿದ್ದಂಗೆ ಹೀಗೆ ಒಂದೊಂದಾಗಿ ಸ್ಟಾರ್ಟ್ ಆಗುತ್ತೆ. ಮುಹೂರ್ತ ನಾವು ಅಲ್ಲೇ ಮುಗಿಸ್ಬಿಟ್ಟು ಕಂಟಿನ್ಯೂ ಅದನ್ನು ಮುಗಿಸ್ಕೊಂಡು ರೀಡಿಂಗ್ಗೆ ಅಂತ ಅಶೋಕ ಕರ್ಕೊಂಡು ಹೋಗ್ತಾರೆ. ವಿಷ್ಣು ಸರ್ದು ಅದೊಂದು ಇರುತ್ತೆ, ಏನು ಅಂದ್ರೆ ಬಿಫೋರ್ ಮುಹೂರ್ತ ರೀಡಿಂಗ್ ಕೊಡ್ಬೇಕು, ಇಲ್ಲ ಶೂಟಿಂಗ್ ಶುರು ಆಗಕ್ಕೆ ಮುಂಚೆ ಆದ್ರೂ ರೀಡಿಂಗ್ ಕೊಡ್ಬೇಕಾಗತ್ತೆ. ಸೊ ರೀಡಿಂಗ್ ಕೊಡೋದಕ್ಕೆ ಮುಹೂರ್ತದ ದಿವಸ ಎಲ್ಲ ಪ್ಯಾಕಪ್ ಮಾಡಿ ಅಲ್ಲೊಂದು ಶಾರ್ಟ್ ಅನ್ನ ತೆಗೆದು ಅಲ್ಲಿಂದ ಸ್ಟ್ರೈಟ್ ಆಗಿ ಇಲ್ಲಿಗೆ ಬಂದ್ಬಿಡಿ, ಅಶೋಕ್ ಅಲ್ಲಿ ಕೂತ್ಕೊಂಡು ಕೇಳೋಣ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗ್ತೇವೆ. ಅಲ್ಲಿಯೂ ತಿರ್ಗಾ ನೀರ್ನಳ್ಳಿ ರಾಜು ಮತ್ತೆ ನಾಗಣ್ಣ ಸಾರು, ಜಿ ಕೃಷ್ಣ, ನಾನು, ಪರಾಶ್ರೀ ಅವರು ಎಲ್ಲರೂ ಬಂದಿರ್ತೀವಿ. ನಾಗಣ್ಣ ಸರ್ ನೀವು ಓದ್ ಹೇಳಿ ಅಂತ ಹೇಳ್ತಾರೆ. ಫುಲ್ಲು ಸಿನಿಮಾ ರೀಡಿಂಗ್ ಕೊಡ್ತೇನೆ. ಕೊಡ್ತಾ ಇದ್ದಾಗ ವಿಷ್ಣು ಸರ್ ನಾನು ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು. ಎಲ್ಲ ಆಯ್ತು. ಅವರಿಗೆ ನನ್ನ ರೀಡಿಂಗಿಗಿಂತ ಹೆಚ್ಚಾಗಿ ನನ್ನ ಈ ಶಾರೀರಿಯ ಏನಿತ್ತು ಅದಿಷ್ಟ ಆಗೋಯ್ತು ಅವ್ರಿಗೆ. ಮುದ್ದಾಗಿ ರೀಡಿಂಗ್ ಕೊಡ್ತಾನಲ್ವ ನಾಗಣ್ಣ ಅಂತಂದ್ರು. ಅಂದ್ರಂತೆ ಇವತ್ತಿಗೂ ನಾಗಣ್ಣ ಸಾರ್ಗೆ ಅವತ್ತು ಹೇಳಿದ್ರು, ಏನ್ರಿ ನಿಮ್ಮನ್ನ ಸಾರ್ ಒಪ್ಕೊಂಡ್ಬಿಟ್ರು, ತುಂಬಾ ಮುದ್ದಾಗಿ ರೀಡಿಂಗ್ ಕೊಡ್ತಾನೆ ಅಂತ, ಚೆನ್ನಾಗಿತ್ತು ಕಣ್ರಿ ಅಂತ ಅಂದ್ಬಿಟ್ರು. ಥ್ಯಾಂಕ್ಸ್ ಸಾರ್ ಅಂತಂದೆ. ಅವತ್ತು ಸಾರ್ಗೆ ವಿಶ್ ಮಾಡಕ್ ಹೋಗ್ತೀನಿ, ಅವ್ರು ವಿಷಯ ಮಾಡಲ್ಲ. ಹಿಂಗ ಅಂದ್ಬಿಟ್ಟು ಹೋಗ್ತಾರೆ. ಇಲ್ಲ ಅಶೋಕದಲ್ಲಿ ಅವರೇ ಹೇಳಿದ್ದು, ತುಂಬಾ ಮುದ್ದಾಗಿ ಎಷ್ಟು ಸ್ವೀಟ್ ಆಗಿದೆ ಅಲ್ಲ ಅವ್ನ ವಾಯ್ಸು, ಎಷ್ಟು ಚೆನ್ನಾಗಿ ರೀಡಿಂಗ್ ಕೊಡ್ತಾನಲ್ವಾ ಅಂತ ಹೇಳ್ದವ್ರು. ನನ್ನ ಹತ್ರ ಮಾತಾಡ್ಲಿಲ್ಲ ಅವ್ರು, ಹೊರಡೋಗ್ತಾರೆ. ಅದಾದ್ಮೇಲೆ ಈ ಕಡೆಗೆ ಬರ್ತೀನಿ ತಿರ್ಗಾ. ಇಲ್ಲಿ ರೀ ರೆಕಾರ್ಡಿಂಗ್ ನಡೀತಾ ಇರುತ್ತೆ, ಎಲ್ಲ ಆಗ್ತಿರುತ್ತೆ. ಸಾರ್ದು ಮೋಜುಗಾರ ಸೊಗಸುಗಾರ ಡಬ್ಬಿಂಗ್ ಬರ್ತಾರೆ ಅದೇ ಪ್ರಸಾದ್ ಲ್ಯಾಬ್ಗೆ, ಅಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋಗೆ. ಅವ್ರದ್ದೊಂದು ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. 118 ಏನೇನೋ ಯಾವ್ದೋ ಒಂದು ದೊಡ್ಡ ಕಾರ್ ನಿಂತಿರುತ್ತೆ, KCN ಕುಮಾರ್ ಸರ್ ಅವರಿಬ್ರು ಮಾತಾಡ್ತಿರ್ತಾರೆ, ತುಂಬಾ ಸ್ಟೈಲಿಶ್. ನನ್ನ ಯಜಮಾನ ಮಾತ್ರ ಏನು ಸುಮ್ಮನೆ ಆ ಫಿಟ್ನೆಸ್ ಹಂಗೆ ನೋಡ್ತು ಅಂದ್ರೆ ಟಾಪ್ ಟು ಬಾಟಮ್ ಹಂಗೆ ನಿಂತಿರೋದು. ನಾನು ಹೋಗಿ ಅವ್ರು ಹೇಳಿದ್ರಲ್ಲ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೋದೆ. ಅಂದ್ಬಿಟ್ಟು ಹಿಂಗಂದ್ರು, ಇದೇ ಅಂದಿದ್ದು, ಹಿಂಗಂದ್ಬಿಟ್ಟು ಹಿಂಗಂದ್ರು ಅಷ್ಟೇ, ಹತ್ರ ಬರ್ಬೇಡಿ ಅಂತ. ಓಕೆ, ಏನೋ ಗೊತ್ತಾಗ್ಲಿಲ್ವೇನೋ ಅವ್ರಿಗೆ, ಇಲ್ಲ ಅವ್ರು ಏನು ಅವ್ರು ಮಾತಾಡೋ ಟೈಮ್ನಲ್ಲಿ ನಾವು ಹೋಗೋದು ತಪ್ಪಲ್ವಾ, ತಲೆಗೆ ಹಚ್ಕೊಳ್ಳಿ ಬಿಟ್ಬಿಟ್ಟೆ.
14th ಡೇ ನಾವು ಒಂದು ಹಾಲಿಡೇ, ಈಗ ಅದೇನೋ ಬೇರೆ ಮಾಡಿದ್ದಾರೆ, ಅದೆಲ್ಲ ಚೇಂಜ್ ಹಾಲಿಡೇ ಅಂತ ಹೇಳಿ ವಿನ್ಸರ್ ಮ್ಯಾನರ್ ಪಕ್ಕದಲ್ಲಿತ್ತು, ಅಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ. ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ, ಒಬ್ಬರಿಂದ ಒಬ್ಬರಿಗೆ ಇಟ್ ವಾಸ್ ಮೇಕಿಂಗ್ ವಾಸ್ ಅಮೇಸಿಂಗ್. ಟ್ರ್ಯಾಕ್ ಅಂಡ್ ಟ್ರಾಲಿನಲ್ಲಿ ಪ್ರತಿ ಶಿಪ್ಸ್ ಕಟ್ ಮಾಡೋಣ ಅಂತ ಹೇಳಿ ಜೆ ಕೃಷ್ಣ ಮತ್ತೆ ನಾಗಣ್ಣ ಅವ್ರು ಮಾತಾಡ್ಕೋತಾರೆ. ಆಲ್ ಶಾರ್ಟ್ ಶುಡ್ ಬಿ ಆನ್ ದ ಟ್ರ್ಯಾಕ್. ಹಂಗೆ ಹೋಗ್ತಾ ಇದ್ರೆ ಹಿಂಗೆ ಇಳಿಬೇಕು ಅನ್ನೋದು ಏನೋ ಒಂದು ಟೆಕ್ನಿಕ್. ಅವೆಲ್ಲ ನಂಗೆ ಏನು ಗೊತ್ತಿರಲಿಲ್ಲ ಸರ್. ಅವೆಲ್ಲ ಡೈಲಾಗ್ ಬರೆಯಕ್ಕೆ ಇಟ್ಕೊಂಡಿದ್ದಾರೆ, ಡೈಲಾಗ್ ಹೇಳ್ಕೊಡಕ್ಕೆ ಇಟ್ಕೊಂಡಿದ್ದಾರೆ. ಆಮೇಲೆ ರೈಟರ್ ಅಷ್ಟೇ, ಇದಿಷ್ಟೇ ತಲೆಯಲ್ಲಿ ಇದ್ದಿದ್ದು. ಸಿನಿಮಾ ತಿಳ್ಕೊಬೇಕು ಅನ್ನೋದು ನಂಗೆ ಅಷ್ಟು ಕ್ಯೂರಿಯಾಸಿಟಿ ಇರಲಿಲ್ಲ. ರೀಸನ್, ನನ್ನ ಮನೆಯ ಹೊಟ್ಟೆ ಪಾಡು ನಡೀತಿದೆ ಅನ್ನೋದಷ್ಟೇ ನಾನು ಈ ಚಿತ್ರರಂಗಕ್ಕೆ ಬಂದಿತ್ತು. 3 ಹೊತ್ತು ಕೇಳಿದಷ್ಟು ಊಟ ಕೊಡ್ತಾರಂತೆ, ಹೋಗ್ಬೇಕಾರೆ 50 ರೂಪಾಯಿ ಕೊಡ್ತಾರಂತೆ, ಅದೇನೋ ಬರೆದ್ರೆ ಒಂದಷ್ಟು ಕೊಡ್ತಾರಂತೆ. ಲೇಡಿ ಪೊಲೀಸ್ಗೆ 7,000 ರೂಪಾಯಿ ಸಂಭಾವನೆ ನಂದು. ಹಲೋ ಡ್ಯಾಡಿಗೆ 3,500 ರೂಪಾಯಿ. ಬಿಕಾಸ್ ಏನಂದ್ರೆ ಅರ್ಧ ಪಿಕ್ಚರ್ ಬೇರೆಯವ್ರು ಬರ್ದಿದ್ರಲ್ಲ, 3,500 ರೂಪಾಯಿ. ಸರಿ ಸರ್, ಅವ್ರು 3,500 ಕೊಟ್ಟಿದ್ದೀವ್ರಿ, ನಿಮಗೆ 3,500. ಸರಿ ಸರ್. ಹಿಂಗೆ 50 ರೂಪಾಯಿ ಮಾತ್ರ ದಿನ ಸಿಗೋದು. ಈ 50 ರೂಪಾಯಿ ಬೆಳಗ್ಗೆಯ ತಿಂಡಿ, ಸಂಜೆಯ ತಿಂಡಿ, 2 ಹೊತ್ತು ಊಟ, ರಾತ್ರಿ ಹೊತ್ತು ಶೂಟಿಂಗ್ ನಡೆದ್ಬಿಟ್ರೆ ಊಟ ಗೀಟ ಎಲ್ಲ ತಿರ್ಗಾ ಸಿಗುತ್ತೆ ಸರ್. ಇದಿಷ್ಟಕ್ಕೋಸ್ಕರನೇ ಬಂದಂಥ ಜೀವ. ಯಾಕೆ ಅಂತಂದ್ರೆ ನಾವು ಬೆಳೆದಿದ್ದ ಹಾಗೆ, ನನ್ನ ತಂದೆ ನನಗೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದ ಹಾಗೆ. ನನ್ನ ಮನೆಯಲ್ಲಿ ಆಗಿನ ಕಾಲದಲ್ಲಿ VCR, VCP ಇದೆಲ್ಲ ಮನೆಯಲ್ಲಿ ರಾರಾಜಿಸ್ತಾ ಇತ್ತು. ನನ್ನ ತಂದೆ ನನ್ನ ಅಷ್ಟು ಮುದ್ದಾಗಿ ನೋಡ್ಕೊಂಡ್ರು. ಬಟ್ ಬೆಳೆದು ನಡೆದು ಹೋಗೋ ರೀತಿ ನೀತಿಯನ್ನು ನಮ್ಮಪ್ಪ ಹೇಳ್ಕೊಡ್ಲಿಲ್ಲ. ಬಿಕಾಸ್ ಹಿ ಹಿಮ್ಸೆಲ್ಫ್ ವಾಸ್ ಇನ್ನೋಸೆಂಟ್. ನನ್ನ ಮಗನ ನೋಡ್ಕೊಂಡಿದ್ದೀನಿ, ಅವ್ನು ಚೆನ್ನಾಗಿರ್ತಾನೆ ಅಷ್ಟೇ. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಟಕ್ಕಂತ ಹೊಡೋಗ್ತೀನಿ, ಇದು ಅವ್ರಿಗೆ ಗೊತ್ತಿರಲಿಲ್ಲ. ಇದೆಲ್ಲರ ಮನೇಲಿ ಆಗುವಂತ ಒಂದು ಇದು ಯಾರಿಗೆ ಗೊತ್ತಿರುತ್ತೆ? ಅದೊಂದು ಕಾಲ್ ಶೀಟ್ ಹಂಗ್ ಬರುತ್ತೆ ಅಂತ ಗೊತ್ತಿರಲ್ಲ. ಬಿಟ್ಬಿಟ್ರು ಹೊಟ್ಟೋಗ್ಬಿಟ್ರು. ಆಮೇಲೆ ಜೀವನ ಇವಾಗೆಲ್ಲ ಪ್ಲಾನ್ಗಳು ನಡೆಯುತ್ತೆ, ಆ ಪ್ಲಾನಿಂಗ್ ಇರುತ್ತೆ. ಅವಾಗ ನಾನು, ನನ್ನ ಮಗ, ನನ್ನ ಹೆಂಡತಿ ನಾವೆಲ್ಲ ಶಾಶ್ವತ ಕೊನೆಯವರೆಗೂ ಇರ್ತೀವಿ ಅಷ್ಟೇ. 51 ನನ್ನ ತಂದೆ ಸತ್ತಾಗ. ದಟ್ ವಾಸ್ ನಾಟ್ ಎ ಏಜ್ ಟು ಲೀವ್ ಅಟ್ ಆಲ್. ಕುಡಿತಾ ಇರ್ಲಿಲ್ಲ, ಸೇರ್ತಾ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಹಿ ವಾಸ್ ವೆರಿ ಗುಡ್ ಜೆಂಟ್ಲ್ಮನ್ ಅಂತಂದ್ರೆ ಶ್ರೀವತ್ಸ ರಂಗನಾಥ್ ಅಂದ್ರೆ ಜೆಂಟ್ಲ್ಮನ್, ದ ಮಾಸ್ಟರ್. ಇದದು ಆ ಜೀವ ಬಿಟ್ಟೋಗ್ಬಿಟ್ಮೇಲೆ ನಮ್ಗೆ ಇದೇ ತರ ಇನ್ನೊಂದು ಕಾಪಾಡುತ್ತೆ ಅಂದಾಗ ಈ ಚಿತ್ರರಂಗ ಬಂತು. ಓಕೆ, ಕೊಡ್ತಿದಾರಲ್ಲ, ಮಾಡ್ತಿದಾರಲ್ಲ, ಹೋಗೋಣ ಈಗೋಣ ಇಷ್ಟೇ. ಹಿಂಗಿರ್ಬೇಕಾರೆ ಅದೆಲ್ಲ ಬರೀತಿರ್ಬೇಕಾದ್ರೆ ಅದ್ರಲ್ಲಿ ಒಂದು ಕಡೆ ಕೇಳ್ತಾರೆ, ಸರ್ ಪ್ರತಿಯೊಂದು ಈ ರೀತಿ ಅವರು ಮಾತಾಡ್ತಾ ಇದ್ದಾರಲ್ಲ, ನಾನು ಇವ್ರಿಗೆ ಹಾಕುವಂತ ಒಂದು ಪ್ರಶ್ನೆ ಏನು ಅಂತಂದ್ರೆ, ಸರ್ಕಾರ ಅಂದ್ರೆ ಯಾರು, ಸರ್ಕಾರ ಅಂದ್ರೆ ಏನು ಅಂತ ಕೇಳ್ತಾರೆ ವಿಷ್ಣು ಸರ್. ಅವಾಗ ಸುಧೀರ್ ಹೇಳ್ತಾರೆ, ಇದ್ದಪ್ಪ ಇಷ್ಟು ವರ್ಷ ಆದ್ಮೇಲೆ ಕೇಳ್ತಾ ಇದಾರಲ್ಲ, ಇವಾಗ ಏನ್ ತಲೆ ಇದೆಯೋ ಅನ್ನುವಂತ ನನಗೆ ಈಗ ಡೌಟ್ ಬರ್ತಾ ಇದೆ ರೀ ಸ್ವಾಮಿ. ಸರ್ಕಾರ ಅಂದ್ರೆ ರಾಜಕೀಯ, ಸರ್ಕಾರ ಅಂದ್ರೆ ರಾಜಕಾರಣಿಗಳು, ನಾವು ಅಂದ್ರೆ ಸರ್ಕಾರ ಕಂಡ್ರಿ ಅಂದಾಗ ನೋ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಸರ್ವರನ್ನ ಕ್ರಮಬದ್ಧವಾಗಿ ರಕ್ಷಿಸೋದು ಸರ್ಕಾರ ಅನ್ನೋದು ಬರ್ದಿದೆ. ದಟ್ ವಾಸ್ ದ ಲೈನ್ ವಿಚ್ ಮೇಡ್ ಮೀ ಟು ಗೋ ಟು ಮೈ ವಿಷ್ಣು ಸರ್ ವೆರಿ ಕ್ಲೋಸ್. ನನ್ನ ಯಜಮಾನ್ರ ಹತ್ರ ನನ್ನನ್ನು ಕರ್ಕೊಂಡು ಹೋದಂತಹ ಲೈನ್ ಅದು. ಸರ್ವರನ್ನ ಕ್ರಮಬದ್ಧವಾಗಿ ರಕ್ಷಿಸೋದು ಸರ್ಕಾರ. ಯಾರು ಬರ್ದಿದ್ರು ನಾಗಣ್ಣ ಇದು? ಸರ್ ಅವನೇ ಬರ್ದಿರೋದು. ಎಲ್ಲಿದಾರ ಅವರು? ಸರ್ ಅಲ್ಲೇ ನಾವು ಹಿಂಗ್ ನಿಲ್ತಾ ಇದ್ವಿ ಅಂತಂದ್ರೆ, ಇವ್ರು ಜಸ್ಟ್ ಲೈಕ್ ಜೂನಿಯರ್ ಆರ್ಟಿಸ್ಟು, ನಾವೆಲ್ಲ ದೂರದಲ್ಲಿ ನಿಂತ್ಕೋತೀವಿ ಗೊತ್ತಾ, ಶಾರ್ಟ್ಸ್ಗಳು ನಡೀತಾ ಇರ್ಬೇಕಾರೆ. ವಿಷ್ಣು ಸರ್ಗೆ ಇನ್ನೂ ಡೈಲಾಗ್ ಹೇಳ್ಕೊಡೋ ಮಟ್ಟಕ್ಕೆ ನಾನು ಬೆಳೆದಿರ್ಲಿಲ್ಲ. ಅಲ್ಲಿ ರಾಜು ಅವರೇ ಹೋಗ್ತಾ ಇದ್ರು, ಅಲ್ಲಲ್ಲೇ ಸ್ಪಾಟ್ ಕರೆಕ್ಷನ್ಸ್ ನಡೆಯೋದು. ಯಾಕೆಂತಂದ್ರೆ ಹಸಿ ಬಿಸಿ ಚಿತ್ರಗಳು, ಅಂದ್ರೆ ಸೋಷಿಯಲ್ ಕಾನ್ಸಿಕ್ವೆನ್ಸಸ್ನ ಅವತ್ತು ಇಟ್ಕೊಂಡು ಬರೀತಾ ಇದ್ದಂತಹ ಚಿತ್ರಗಳು. ಅಲ್ಲಿ ಒಬ್ರು ಬಾಂಬೆನಲ್ಲಿ ಒಬ್ರು ಕಾರ್ಪೊರೇಟರ್ ಇದ್ರು, ಅವ್ರು ಇದ್ದಕ್ಕಿದ್ದಾಗ ಡೆಮಾಲಿಷ್ ಮಾಡ್ಬಿಡ್ತಾರೆ. ಈ ಅನ್ಲೈಸೆನ್ಸ್ಡ್ ಬಿಲ್ಡಿಂಗ್ ಏನೇನು ಕಟ್ಟಿರ್ತಾರೋ ಅವ್ರ ಹೆಸರು ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಅವ್ರ ಮೇಲೆ ಅವ್ರನ್ನ ಇನ್ಸ್ಪೈರ್ ಮಾಡ್ಕೊಂಡಂತಹ ಸಿನಿಮಾ ಅದು ಹಲೋ ಡ್ಯಾಡಿ. ಸೊ ಅವತ್ತು ಏನ್ ನಡೆಯುತ್ತೋ ಅದನ್ನ ಬರೀತಾ ಇರೋದ್ರಿಂದ ನಮ್ಗೆ ಸ್ಪಾಟ್ ಅಲ್ಲಿ ನಿಂತ್ಕೊಳ್ಳೋದು, ಇವತ್ತೇನ್ರಿ ವಿಷಯ, ಇದಕ್ಕೇನಾದ್ರು ಟ್ಯಾಗ್ ಮಾಡ್ಬೋದಾ, ಇದನ್ನೇನಾದ್ರು ಟ್ಯಾಲಿ ಮಾಡ್ಬೋದಾ, ಇದನ್ನ ಬರೀರಿ ಅಂದ್ರೆ ಟಕ್ ಅಂತ ಬರ್ಬಿಡೋದು. ನಡೀತಾ ಇದ್ರೆ ಹಂಗೆ ಹೇಳ್ಕೋಬೇಕು. ಬಾಂಬೆ ನಡೀತಾ, ಡೆಲ್ಲಿ ನಡೀತಾ, ಇದೇನಾದ್ರು ಕನೆಕ್ಟೆಡ್ ಆಗುತ್ತಾ, ಇವತ್ತಿನ ಸೀನ್ ಇದೇನಾದ್ರು ಬರುತ್ತಾ, ಇದನ್ನೇ ನಾವು ಕಿಚ್ಚಾಲು ಮಾಡಿದ್ದು. ಸೊ ಅಂಡರ್ ಕರೆಂಟ್ ಅಲ್ಲಿ ಇವತ್ತಿನ ರಿಯಲಿಸ್ಟಿಕ್ ಇದೇನಿದೆ, ಸ್ಟೇಟಸ್ ಏನಿದೆ ಆಫ್ ಅವರ್ ಸಿಸ್ಟಮ್, ಅದನ್ನ ಎಳೆದು ಬರೆಯುವಂತಹ ವಿಷಯಗಳು, ಅದನ್ನೇ ಹಲೋ ಡ್ಯಾಡಿ ಮಾಡಿದ್ದು ಫಸ್ಟ್ ಹಾಫ್. ಸೊ ಅದು ಯಾವಾಗ ಬರೋದು, ಕರೀರಿ ಅವನ್ನ ಅಂತಂದ್ರು, ದೂರದಲ್ಲಿ ನಿಂತಿದ್ರೆ ರವಿ ಅಂತಂದ್ರು. ನಾನು ಯಾರನ್ನೋ ಕರೀತಿದ್ದಾರೆ, 15 ದಿವಸ ಆಗ್ಬಿಟ್ಟಿದೆ ಶುರು ಆಗಿ, ನಮ್ಮನ್ನ ಮಾತಾಡ್ತಾನೆ ಇಲ್ಲ ವಿಷ್ಣು ಸರ್. ಹಿಂಗ್ ನಮ್ಗೆ ಯಾಕೆ? ರಾಜು ಅವ್ರು ಮಾತ್ರ ಪಾಪ ಬರ್ಕೊಳ್ಳೋರು, ವಿಷ್ಣು ಸರ್ ಡೈಲಾಗ್ ಮಾತ್ರ ಬರ್ಕೊಂಡು ಹೋಗಿ ಹೇಳೋರು. ನಾನು ಈ ಕಡೆ ಸುಧೀರಣ್ಣ ಪರಿಚಯ ಆಗ್ಬಿಟ್ಟಿದ್ರು, ಈ ಕಡೆ ಲೋಹಿತಾಶ್ ಅವ್ರ ಪರಿಚಯ ಆಗ್ಬಿಟ್ಟಿದ್ರು. ಅವ್ರಿಗೆ ಏನಾರು ಬೇಕಾದ್ರೆ ಹೇಳೋದು, ದೂರದಲ್ಲಿ ನಿಂತ್ಕೊಂಡು ನೋಡೋದು. ವಿಷ್ಣು ಸರ್ ನೋಡೋದಷ್ಟೇ ನಮಗೆ ಒಂದು ಖುಷಿ. ಅದೆಲ್ಲ ಆದ್ಮೇಲೆ ಹೋಗಿದ ತಕ್ಷಣ ಸಾರ್ ಕರೀತಾ ಇದಾರೆ ನೋಡ್ರಿ ಅಂತಂದ್ರೆ, ಸರ್ ನಮಸ್ತೆ ಸರ್ ಅಂತಂದ್ರೆ, ವಾಟ್ ಮೇಡ್ ಯು ಟು ರೈಟ್ ದಿಸ್ ಲೈನ್?
ಸರ್ವರನ್ನ ಕ್ರಮಬದ್ಧವಾಗಿ ರಕ್ಷಿಸುವುದು ಸರ್ಕಾರ ಅಂತ ಹೆಂಗ್ ಬರ್ದೆ ನೀನು? ಸರ್, ಐ ಆಮ್ ಅಗೇನ್ಸ್ಟ್ ದಿಸ್ ಪೊಲಿಟಿಕಲ್ ಅಂಡ್ ಪೊಲಿಟಿಷಿಯನ್ಸ್ ಅಂಡ್ ದಿಸ್ ಸಿಸ್ಟಮ್ ಸರ್. ನನಗಿದಾಗಲ್ಲ. ಇರೋದನ್ನ ಇದ್ದಿದ್ದಾಗ ಹೇಳಕ್ ನಂಗೆ ಇಷ್ಟ. ದಿಸ್ ಇಸ್ ಸರ್ಕಾರ, ದಿಸ್ ಇಸ್ ಗೌರ್ಮೆಂಟ್ ಅಂತ ಹೇಳಕ್ ಇಷ್ಟಪಟ್ಟೆ ನಾನು ಬರ್ದೆ ಸರ್. ನನ್ನ ಪ್ರಕಾರ ಇದು. ಅವ್ರ ಪ್ರಕಾರ ಏನು ಸುಧೀರ್ ಸರ್ ಹೇಳಿದ್ರು, ಚಪ್ಪಲಿ ಹಾಕೊಂಡಂಗೆ ಹಾಕೊಂಡು ಎಕ್ಕಡ ತರ ಮೆಟ್ಟದ್ ನಿಲ್ಲೋದ್ರಿ ಕಣ್ರಿ ಸರ್ಕಾರ ಅನ್ನೋದೆಲ್ಲ ಇದೆಯಲ್ಲ, ಅದು ಇವತ್ತಿನ ರಾಜಕಾರಣಿಗಳು ಸರ್. ಅದಲ್ಲ ಅಂತ ಹೇಳೋದೆ ದಟ್ ರೆಬಲಿಯನ್ ಕ್ಯಾರೆಕ್ಟರ್ ಸರ್. ಅದು ನಾನು ನಿಮಗೆ ಬರ್ದೆ ಸರ್. ಕಮ್ ಅಂತ ಹೇಳ್ಬಿಟ್ಟು ಹೆಗಲ ಮೇಲೆ ಕೈ ಹಾಕೊಂಡು ನಿಧಾನವಾಗಿ ಕರ್ಕೊಂಡು ಹೋದ್ರು. ದಟ್ ವಾಸ್ ದ ಫಸ್ಟ್ ಮೀಟ್. ಸೊ ಅಲ್ಲಿಂದ ಅವತ್ತು ಹೆಗಲ ಮೇಲೆ ಕೈ ಹಾಕಿದ್ದು ಸರಿ ಸುಮಾರು 9 ವರ್ಷಗಳ ಕಾಲ ಅವರ ತಕ್ಕೆಯಲ್ಲಿ ಇಟ್ಕೊಂಡು ಎಲ್ಲವನ್ನು ಕೊಟ್ಟು, ಹೆಸರು ಎಲ್ಲ ಆದ್ಯತೆ ಸ್ಥಾನ ಮಾನಗಳನ್ನೆಲ್ಲ ಕಟ್ಕೊಟ್ಟು ಆಮೇಲೆ ಹೊರಗಡೆ ಬಿಟ್ಟು. ಸೊ ಲೈಕ್ ದಟ್ ವಿಷ್ಣು ಸರ್ ಅವ್ರ ಸಂಪರ್ಕಕ್ಕೆ ಬಿದ್ದೆ. ಅದಾದ್ಮೇಲೆ ಹೀಗೆ ನಡೀತಾ ಇರ್ಬೇಕಾದ್ರೆ ಪೊಲೀಸ್ ಸ್ಟೋರಿ ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾಗೆ ಬರೀತೀರಾ ಅಂತ ಹೇಳಿ ಜೆ ಕೃಷ್ಣ ಮತ್ತೆ ತ್ರಿಲಮಂಜು ಮಾಸ್ಟರ್ ಮತ್ತೆ ನನಗೆ ಒಂದು ಅವಿನಾಭಾವ ಸಂಬಂಧ. ಈ ಕಡೆ ಬಂದ್ರೆ ಜೆ ಕೃಷ್ಣನ್ ಜೊತೆನೂ ಹಾಗೆ. ಯಾಕೆಂದ್ರೆ ಜೆ ಕೃಷ್ಣ ವಾಸ್ ದ ರೈಟರ್ ಫಾರ್ ಕ್ಯಾಮ್ರಾಮನ್ ಫಾರ್ ಎಲ್ಲ ಲೇಡಿ ಪೊಲೀಸ್ ಹಲೋ ಡ್ಯಾಡಿ. ಅದಾದ್ಮೇಲೆ ಈ ಕಡೆ ಮಂಜು ಮಾಸ್ಟರ್ ಹಲೋ ಡ್ಯಾಡಿ, ಲೇಡಿ ಪೊಲೀಸ್ ಫೈಟ್ ಮಾಸ್ಟರ್. ಸೊ ಇಬ್ರು ಒಂದು ಎಡ ಒಂದು ಬಲ ಅಂತ ಒಂದು ಸಪೋರ್ಟ್ ಸಿಗತ್ತೆ. ಅವ್ರು ಏನೇ ಪಿಕ್ಚರ್ಗಳು ಮಾಡಿದ್ರು ಕರೀತಾ ಇದ್ರು, ಅಲ್ಲಿ ಸಂಭಾಷಣೆಗಳನ್ನ ಬರೀತಾ ಇದ್ದೆ. ಮಾಸ್ಟರ್ ಹೀಗೆ ಅಂತಂದ್ರು. ಪೊಲೀಸ್ ಸ್ಟೋರಿ ಮೇಲೆ ಒಂದು ಬರಿಬೇಕು ಅನ್ನೋ ಒಂದು ಆಸೆ ಬಂದ್ರು ಕೂಡ ಒಂದು ಭಯ ಅನ್ನೋದೊಂದಿತ್ತು. ಯಾಕೆ ಅಂತಂದ್ರೆ ಅದೊಂದು ವಿಭಿನ್ನವಾದ ಒಂದು ಸಬ್ಜೆಕ್ಟ್. ಆ ಕಾಲಘಟ್ಟದಲ್ಲಿ ಗ್ಯಾಂಗ್ಸ್ ಆಫ್ ಯುಗೆ ತರ ಏನ್ರಿ ಇದು, ಈ ತರನ ಹಸಿ ಬಿಸಿ ಚಿತ್ರ, ಹಿಂಗೆಲ್ಲ ಹಂಗೆಲ್ಲ ಅನ್ನೋ ತರ ನನಗೆ ಡೈಜೆಸ್ಟ್ ಆಗ್ತಾ ಇರ್ಲಿಲ್ಲ. ನಾನು ಹೇಳೋದೇನು ಅಂದ್ರೆ ಆಡಿಯನ್ಸ್ ದೇ ವೆರಿ ಮಚ್ ಅದೇನೋ ಹೇಳ್ತಾರಲ್ಲ, ಹಿಂಗೆ ಹೋಗ್ತಾ ಇದಾರೆ. ಅವತ್ತು ನಾನು ಹಿಂಗೆ ಇದ್ದೆ. ಆ ಕಥೆನ ಹೇಳ್ದಾಗ ಹೆದರ್ಬಿಟ್ಟೆ. ನಾವು ಇಲ್ಲಿ ಗಾಂಧಿ ಬಜಾರಲ್ಲಿ ಆ ಕಥೆಯನ್ನ ಕೇಳ್ತೀವಿ, ಹೆದರ್ಬಿಡ್ತೀವಿ, ಆಮೇಲೆ ಬೇಡ ಅನ್ನೋ ತರ ಹೊರಟೋಗ್ತೀವಿ. ಯಾಕೆ ಅಂತಂದ್ರೆ ವಿಷ್ಣು ಸರ್ ಅನ್ನೋ ಒಂದು ಪವರ್ ಹಿಂದ್ಗಡೆ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಏನೋ ಬರಿತಾ ಇದೀವಿ, ಆಲ್ ಆಫ್ ಎ ಸಡನ್ ಈ ತರ ಹಸಿ ಬಿಸಿ ಚಿತ್ರನ ರಸ್ಟಿಕ್ ಟು ದ ಕೋರ್ ರಾ. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.